ಇಂಡಿಗೋ ವಿಚಾರ, ಇಂಡಿಗೋ ಏರ್ಲೈನ್ಸ್ಗಳು ಕ್ಯಾನ್ಸಲ್ ಆಗಿರುವಂಥದ್ದು, ಫ್ಲೈಟ್ಗಳು ಕ್ಯಾನ್ಸಲ್ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಹೋದ್ರೆ ದೇಶಾದ್ಯಂತ 600 ಇಂಡಿಗೋ ವಿಮಾನಗಳ ಹಾರಾಟ ರದ್ದಾಗಿದೆ. ಏರ್ಪೋರ್ಟ್ಗಳಲ್ಲಿ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ, ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗೆ ದಿಢೀರ್ ಅಂತ ಫ್ಲೈಟ್ಗಳು ಕ್ಯಾನ್ಸಲ್ ಆದರೆ ಇಲ್ಲಿಗೆ ಬಂದಿರೋರು, ನಾವೆಲ್ಲರೂ ಕೂಡ ಟ್ರಾವೆಲ್ ಮಾಡೋದಕ್ಕೆ ಬಂದಿರುವಂಥವ್ರು ಏನು ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಕೇಳ್ತಾ ಇದ್ದಾರೆ. ನೋಡಿ, ದೆಹಲಿಯಲ್ಲೇ 225 ಫ್ಲೈಟ್ಗಳು, ಬೆಂಗಳೂರಿನಲ್ಲಿ 102 ಫ್ಲೈಟ್ಗಳು ಕ್ಯಾನ್ಸಲ್ ಆಗಿವೆ, ಚೆನ್ನೈನಲ್ಲಿ 92, ಮುಂಬೈ ಮತ್ತು ಹೈದರಾಬಾದ್ನಲ್ಲಿ 100ಕ್ಕೂ ಹೆಚ್ಚು ವಿಮಾನಗಳು ಕ್ಯಾನ್ಸಲ್ ಆಗಿವೆ, ಪುಣೆಯಲ್ಲೂ ಕೂಡ 106 ವಿಮಾನ ಹಾರಾಟವನ್ನ ದಿಢೀರ್ ಅಂತ ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ಹಾಗಾಗಿ ಇದ್ರ ಬಗ್ಗೆ ನಮಗೆ ಯಾವುದೇ ರೀತಿಯಾದಂಥ ಮಾಹಿತಿಯನ್ನ ಮೊದಲೇ ಕೊಟ್ಟಿರಲಿಲ್ಲ. ಸೊ ನಮಗೆ ಗೊತ್ತೇ ಇಲ್ಲ ಈ ರೀತಿಯಾಗಿ ನೀವು ಕ್ಯಾನ್ಸಲ್ ಮಾಡಿಬಿಟ್ರೆ ಹೇಗೆ ಅನ್ನುವಂಥದ್ರ ಬಗ್ಗೆ ಜನ ಕೂಡ ಈಗ ಆಕ್ರೋಶಿತರಾಗಿದ್ದಾರೆ. ಕೆಲವೊಂದಿಷ್ಟು ಜನ ಪಾಪ ಅಲ್ಲೇ ಇದ್ದಾರೆ, ರಾತ್ರಿ ಇಡೀ ಕಳೆದಿದ್ದಾರೆ ಏರ್ಪೋರ್ಟ್ನಲ್ಲೇ. ಈಗ ಯಾವುದಾದ್ರೂ ಫ್ಲೈಟ್ ಸಿಗಬಹುದು, ಹೋಗಬಹುದು ಅನ್ನುವಂಥದ್ರ ಬಗ್ಗೆ ಕಾಯ್ತಾ ಇರುವಂತಹ ಪ್ರಯಾಣಿಕರು ಒಂದು ಕಡೆ. ಒಬ್ಬೊಬ್ರದ್ದು ಒಂದೊಂದು ರೀತಿ ಕಥೆಗಳು. ಕೆಲವೊಂದಷ್ಟು ಜನ ಮದುವೆಗೆ ಹೋಗಬೇಕು ಅಂತ ಇದ್ರು, ಮದುವೆಗೆ ಹೋಗೋದಕ್ಕೆ ಸಾಧ್ಯವಾಗಿಲ್ಲ. ಇನ್ನು ಕೆಲವರು ಅಲ್ಲಿ ಒಂದು ಫ್ಯಾಮಿಲಿ ನೋಡ್ತಾ ಇದ್ವಿ, ಇವರು ಅಸ್ಥಿ ವಿಸರ್ಜನೆಗೆ ಅಂತೇಳಿ ಹೋಗಬೇಕಾಗಿತ್ತು, ಅಸ್ಥಿಯನ್ನ ಹಿಡ್ಕೊಂಡು ಅಲ್ಲಿ ಕೂತಿದ್ದಾರೆ, ಬಟ್ ಯಾವಾಗ ಹೋಗ್ತೀವೋ ಗೊತ್ತಿಲ್ಲ. ಹೀಗೆ ಇದ್ದಕ್ಕಿದ್ದ ಹಾಗೆ ಫ್ಲೈಟ್ ಕ್ಯಾನ್ಸಲ್ ಆಗಿಬಿಟ್ಟಿದೆ. ಇನ್ನು ಕೆಲವೊಂದಷ್ಟು ಜನ ಅಲ್ಲಿಗೆ ಹೋಗಿ ಯಾವುದೋ ಜಮೀನು ರಿಜಿಸ್ಟ್ರೇಷನ್ಗೆ ಅಂತ ಹೋಗಬೇಕಾಗಿದ್ದಂಥವ್ರು, ಬೇರೆ ಬೇರೆ ಕೆಲಸ ಕಾರ್ಯಗಳ ನಿಮಿತ್ತ ಹೋಗಬೇಕಾಗಿದ್ದಂಥವ್ರು, ಟ್ರಿಪ್ಗೆ ಅಂತ ಹೇಳಿ ಹೊರಟಿದ್ದಂಥವ್ರು, ಎಲ್ಲರೂ ಕೂಡ ಪ್ರಯಾಣಿಕರು ಈಗ ಪರದಾಟವನ್ನು ಮಾಡ್ತಾ ಇದ್ದಾರೆ. ಇನ್ನು ಅಯ್ಯಪ್ಪ ಮಾಲಾಧಾರಿಗಳನ್ನ ಕೂಡ ಅರ್ಧ ದಾರಿಗೆ ಬಿಟ್ಟಿದೆ ಇಂಡಿಗೋ. ಎಲ್ರಿಗಾಗಿದೆ ಇದೇ ರೀತಿಯಲ್ಲಿ ಸಮಸ್ಯೆಗಳು. ಹೈದರಾಬಾದ್ನಿಂದ ಬೆಂಗಳೂರಿಗೆ ಕನೆಕ್ಟಿವಿಟಿ ಫ್ಲೈಟ್ನ ಬುಕಿಂಗ್ ಮಾಡಿರುವಂಥದ್ದು. ಆಂಧ್ರ ಪ್ರದೇಶದ ನಲ್ಗೊಂಡ ಮೂಲದವರು ಬೆಂಗಳೂರಿನಲ್ಲೇ ಹಾಲ್ಟ್ ಆಗಿದ್ದಾರೆ. ಕೇರಳ ಕೊಚ್ಚಿ ಏರ್ಪೋರ್ಟ್ಗೆ ಹೋಗಬೇಕಾಗಿತ್ತು ಈ ಮಾಲಾಧಾರಿಗಳು. ಬೆಂಗಳೂರಿನಿಂದ ಕೇರಳಕ್ಕೆ ಫ್ಲೈಟ್ ಏನು ಕ್ಯಾನ್ಸಲ್ ಆಗಿದೆ, ಇದರಿಂದಾಗಿ ಎಲ್ಲೇ ಉಳ್ಕೊಂಡಿದ್ದಾರೆ. ಇಂಡಿಗೋ ಸಿಬ್ಬಂದಿ ಹೇಳಿಕೆಗಳನ್ನ ಕೊಟ್ಟಿದ್ದಕ್ಕೆ ಅದನ್ನು ಕೇಳ್ಕೊಂಡು, ಅಂದರೆ ಕೇರಳಕ್ಕೆ ಹೋಗಕ್ಕಾಗ್ತಿಲ್ಲ, ಫ್ಲೈಟ್ ಕ್ಯಾನ್ಸಲ್ ಅಂತ ಇಂಡಿಗೋ ಸಿಬ್ಬಂದಿ ಹೇಳ್ತಾ ಇದ್ದಂತೆ ಆಕ್ರೋಶಗೊಂಡರು ಮಾಲಾಧಾರಿಗಳು. ಅಲ್ಲಿಂದ ಹೊರಬಂದಿದ್ದಾರೆ. ನಮಗಾದ ಅವ್ಯವಸ್ಥೆಯನ್ನು ಸರಿಪಡಿಸಬೇಕು, ಇದನ್ನು ಕೇರಳ ಸರ್ಕಾರ ಕೂಡ ಗಮನಿಸಬೇಕು, ಕೇಂದ್ರ ಸರ್ಕಾರ ಗಮನಿಸಬೇಕು. ಅಂದರೆ ಈಗಾಗಲೇ ಆಗಿರುವಂಥ ಬುಕಿಂಗ್ ವಿಳಂಬವನ್ನು ಕೇರಳ ಸರ್ಕಾರ ಮನ್ನಿಸಬೇಕು ಅಂತಲೂ ಕೂಡ ಆಗ್ರಹಿಸ್ತಾ ಇದ್ದಾರೆ. ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಕೇರಳ ಸರ್ಕಾರ ನಮ್ಗೆ ಅವಕಾಶ ಮಾಡಿಕೊಡ್ಬೇಕು ಅಂತಲೂ ಕೂಡ ಈ ಮಾಲಾಧಾರಿಗಳು ಆಗ್ರಹಿಸ್ತಾ ಇದ್ದಾರೆ. ದೇವನಹಳ್ಳಿ ಕೆಂಪೇಗೌಡ ವಿಮಾನ ನಿಲ್ದಾಣದ ದೃಶ್ಯವನ್ನು ನೋಡ್ತಾ ಇದ್ವಿ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಯಾವ ರೀತಿ ಜನ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಅಂತ. ಇಂಡಿಗೋ ಫ್ಲೈಟ್ ಕ್ಯಾನ್ಸಲ್ ಆಗಿದ್ದಕ್ಕೆ ಬಹಳಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. చేస్తే మేము హ్యాపీగా ఫీల్ అయ్యి ఉన్నాం. ఎందుకు అంటే మేము అట్నుంచి అంటే నల్గొండ నుంచి డైరెక్ట్ గా శబరిమల వెళ్ళి ఇప్పటికే దర్శనం. ఇంకొక పెద్ద అవర్ ఫ్లైట్ టైమ్ ఈజ్ 6:55. దట్ ఫ్లైట్ yesterday night 6:55 flight, today morning by 11 o'clock started Hyderabad to here Bangalore. Actually we booked Hyderabad to Kochi. That is connecting flight. They are given tickets Hyderabad to Bangalore, Bangalore to Kochi. So here we reached after 14 hours. Yesterday night in airport, the Indigo people was not did any. You see, no dinner, no water bottles, no facilities. You know, Ayyappa customs, we do 41 days puja, morning and evening. We don't do up to now, no bath, no brush at least. This situation, our flight time is... ಅಯ್ಯಪ್ಪ ಮಾಲಾಧಾರಿಗಳ ಒಂದು ಆಕ್ರೋಶ. ನಾವು ಕಠಿಣ ವ್ರತಗಳನ್ನು ಆಚರಿಸಿ ಇಲ್ಲಿಗೆ ಬಂದಿರ್ತೀವಿ, ಅಲ್ಲಿಗೆ ಹೋಗಿ ನಾವು ಅಯ್ಯಪ್ಪ ಸ್ವಾಮಿ ದರ್ಶನ ಪಡಿಬೇಕು ಅಂತ ಹೇಳಿ ತುಂಬ ಉತ್ಸುಕರಾಗಿ ನಾವು ಹೊರಟ್ವಿ. ಆದರೆ ಇಲ್ಲಿ ನೋಡಿದ್ರೆ ನಮಗೆ ಕನೆಕ್ಟಿವಿಟಿ ಫ್ಲೈಟೇ ಸಿಗ್ತಾ ಇಲ್ಲ, ಕ್ಯಾನ್ಸಲ್ ಆಗಿಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ನಾವೇನು ಮಾಡಬೇಕು? 24 ಗಂಟೆಯಿಂದ ಇಲ್ಲೇ ಇದ್ದೀವಿ, ಬ್ರಷ್ ಮಾಡೋಕ್ಕೂ ಕೂಡ ಸಾಧ್ಯವಾಗಿಲ್ಲ, ಸ್ನಾನ ಮಾಡೋಕ್ಕೂ ಕೂಡ ನಮಗೆ ಸಾಧ್ಯವಾಗ್ತಾ ಇಲ್ಲ. ನಾವೆಲ್ಲ ಕಠಿಣ ವ್ರತದಲ್ಲಿರುವಂಥವ್ರು, ಇದನ್ನು ಹೇಗೆ ನಾವು ಇದನ್ನು ಜೀರ್ಣಿಸ್ಕೊಳ್ಳೋದು ಅನ್ನೋ ಒಂದು ಮಾತುಗಳನ್ನು ಕೂಡ ಅಯ್ಯಪ್ಪ ಮಾಲಾಧಾರಿಗಳು ಹೇಳ್ತಾ ಇದ್ದಾರೆ. ಎಸ್, ನಮ್ಮ ರಿಪೋರ್ಟರ್ ನವೀನ್ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ನವೀನ್, ನಾನು ಗಮನಿಸ್ತಾ ಇದ್ದೀವಿ ಏರ್ಪೋರ್ಟ್ನಲ್ಲಿ ಕಳೆದ 4 ದಿನಗಳಿಂದ ಇದೇ ರೀತಿಯ ಸಮಸ್ಯೆ ಇವತ್ತು ಭಿನ್ನ ಇದ್ದಂತೆ ಕಂಡು ಬರ್ತಾ ಇಲ್ಲ. ಇಂಡಿಗೋದಿಂದ ಏನು ವ್ಯವಸ್ಥೆ ಆಗ್ತಾ ಇಲ್ವಾ? ಯಾರ್ಯಾರಿಗೆ ಏನೇನು ಸಮಸ್ಯೆ, ಏನು ವ್ಯವಸ್ಥೆ ಆಗ್ತಾ ಇದೆ ಅಂತ? ಖಂಡಿತ ಈಗಾಗಲೇ ಕೆಂಪೇಗೌಡ ಏರ್ಪೋರ್ಟ್ ಅಲ್ಲಿ ಬರ್ತಾ ಇರ್ತಕ್ಕಂಥ ಪ್ಯಾಸೆಂಜರ್ಸ್ಗೆ ಫ್ಲೈಟ್ಗಳು ಡಿಲೇ ಮತ್ತು ಏನು ಕ್ಯಾನ್ಸಲ್ ಆಗ್ತಾ ಇದ್ರೆ ಸಾಕಷ್ಟು ಪರದಾಟವನ್ನ ಅನುಭವಿಸ್ತಾ ಇದ್ದಾರೆ. ಮಗನ ನಾಮಕರಣ, ಅಯ್ಯಪ್ಪ ಮಾಲಾಧಾರಿಗಳು ಸೇರಿದ್ರೆ ಸಾಕಷ್ಟು ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ತೊಂದರೆ. ಯಾಕಂದ್ರೆ ಮೊದಲೇ 3-4 ತಿಂಗಳ ಮುಂಚೆನೆ ಏನು ಟಿಕೆಟ್ ಗಳನ್ನ ಬುಕ್ ಮಾಡಿದ್ರು, ಜೊತೆಗೆ ಒಂದು ಪ್ರವಾಸದ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು, ಅದೇ ರೀತಿಯಲ್ಲಿ ಬಂದಿದ್ರು. ಆದ್ರೆ ಏನು ಸಂಪೂರ್ಣ ಹಣವನ್ನ ಕಟ್ಕೊಂಡಿರ್ತದ ಇಂಡಿಗೋ ಏರ್ಲೈನ್ಸ್ ಅವರು ಇದೀಗ ಏನು ಸಮಯಕ್ಕೆ ಫ್ಲೈಟ್ ಗಳ ಹಾರಾಟವನ್ನ ಮಾಡ್ತಾ ಇಲ್ಲ ಅಂತಕ್ಕಂಥ ಆಕ್ರೋಶ ಹೊರಹಾಗ್ತಾ ಇದ್ದಾರೆ. ಜೊತೆಗೆ ಮೊದಲೇ ಏನೀಗ 3 ದಿನಗಳಿಂದ ಸಮಸ್ಯೆ ಎದುರಾಗಿದೆ. ಸಮಸ್ಯೆ ಬಂದಾಗ ಏನೊಂದು ಸಂದೇಶವನ್ನ ಕಳಿಸೋದಿತ್ತು, ಮೊಬೈಲ್ಗೆ ನಂಬರ್ಗೆ ಸಂದೇಶವನ್ನ ಕಳಿಸಿ ಫ್ಲೈಟ್ ಕ್ಯಾನ್ಸಲ್ ಆಗಿದೆ, ಬರಬೇಡಿ ಅಂದ್ರೆ
ಮುಂದೆ ನಾವು ಯಾರು ಸಹ ಬರ್ತಾ ಇರ್ಲಿಲ್ಲ. ಆದ್ರೆ ಏನು ನಿಮ್ಗೆ ಟಿಕೆಟ್ಗಳ ಬುಕ್ಕಿಂಗ್ ಇದೆ ಬನ್ನಿ ಅಂತ ಹೇಳಿ ಕರೆದ್ಬಿಟ್ಟು ಇದೀಗ ಈ ರೀತಿಯಾಗಿ ಸಮಸ್ಯೆಗಳು ಜೊತೆಗೆ ನಮ್ಗೆ ತಲೆನೋವು ತರ್ತಾ ಇದ್ದಾರೆ. ಜೊತೆಗೆ ಗಂಟೆಗಟ್ಟಲೆ ಕಾಸು ಸಹ ಎಲ್ಲೂ ಹೋಗೋದಿಕ್ಕೆ ಆಗ್ತಿಲ್ಲ. ಹೊರಗಡೆ ಒಂದು ಕುಡಿಯೋದಕ್ಕೆ ನೀರು ತಗೋಬೇಕಂತ 150 ರೂಪಾಯಿವರೆಗೂ ಚಾರ್ಜಸ್ ಆಗುತ್ತೆ. ಇಂಥ ಪರಿಸ್ಥಿತಿ ನಾವು ಎಲ್ಲಿಗೆ ಹೋಗ್ಬೇಕು ಅಂತ ಆಕ್ರೋಶವನ್ನ ಪ್ರಯಾಣಿಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ನವೀನ, ಕನೆಕ್ಟಿಂಗ್ ಫ್ಲೈಟ್ ನ ಕತೆ ಏನು? ಈ ಅಯ್ಯಪ್ಪ ಮಾಲಾಧಾರಿಗಳೆಲ್ಲ ಕೇಳ್ತಾ ಇದ್ರು, ಅಂದ್ರೆ ಅವರೆಲ್ಲ ಆ ಕಡೆ ಹೈದರಾಬಾದ್ನಿಂದ ಬಂದಂಥವ್ರು ಇಲ್ಲಿಗೆ ಬಂದು ಇಲ್ಲಿಂದ ಕೇರಳಕ್ಕೆ ಹೋಗ್ಬೇಕು, ಆ ವ್ಯವಸ್ಥೆನ ಕೂಡ ಮಾಡ್ತಾ ಇಲ್ವಾ? ಅದ್ರ ಕಡೆ ಬಗ್ಗೆ ಕೂಡ ಗಮನ ಹರಿಸ್ತಿಲ್ವಾ? ಇನ್ಫಾರ್ಮೇಶನ್ ಕೊಟ್ಟಿಲ್ವಾ? ಮುಂದೆ ನಿಮ್ಗೆ ಹೋಗೋದಕ್ಕಾಗಲ್ಲ ಅನ್ನೋದನ್ನ ಮೊದಲೇ ಹೇಳ್ಬೇಕಿತ್ತಲ್ವಾ? ಬಹಳ ದೊಡ್ಡ ವ್ಯವಸ್ಥೆ ಅಂತ. ಖಂಡಿತ. ಯಾಕಂದ್ರೆ ಈಗ ಈ ಅಯ್ಯಪ್ಪ ಮಾಲಾಧಾರಿಗಳು ಇಂಡಿಗೋ ಏರ್ಲೈನ್ಸ್ ಅನ್ನ ಇಂಡಿಗೋ ಏರ್ಲೈನ್ಸ್ ಬುಕ್ ಮಾಡ್ಕೊಂಡು ಕನೆಕ್ಟಿಂಗ್ ಫ್ಲೈಟ್ ಅನ್ನ ಬುಕ್ ಮಾಡಿರ್ತಾರೆ. ಆದ್ರೆ ಆ ಒಂದು ಟಿಕೆಟ್ ಅಲ್ಲಿ ಅಯ್ಯಪ್ಪ ಮಾಲಾಧಾರಿಗಳಿಗೆ ಯಾವುದೇ ಒಂದು ಸಂದೇಶವನ್ನ ಕೊಟ್ಟಿಲ್ಲ. ಹೀಗಾಗಿ ಏನು ಅವರು ಅಯ್ಯಪ್ಪ ಮಾಲಾಧಾರಿಗಳು ಸಮಯಕ್ಕೆ ಸರಿಗೆ ಫ್ಲೈಟ್ ಸಿಗುತ್ತೆ ಅಂತ ಇದುಮುಡಿಯನ್ನ ಕಟ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಏನು ಪ್ರಮುಖವಾಗಿ ಅಯ್ಯಪ್ಪ ಮಾಲಾಧಾರಿನ ನೋಡಿದ ಸಂದರ್ಭದಲ್ಲಾದ್ರೂ ಸಿಬ್ಬಂದಿ ಅವ್ರಿಗೆ ಏನೋ ಇದುಮುಡಿ ಒಂದು ಯಾತ್ರೆಯನ್ನು ಮಾಡ್ಕೊಂಡು ಹೋಗ್ತಾರೆ, ಇವ್ರಿಗೆ ಏನೋ ಒಂದು ಸೂಕ್ತ ವ್ಯವಸ್ಥೆಯನ್ನ ಮಾಡೋಣ ಅಂತಕ್ಕಂಥ ಒಂದು ಕೆಲಸವನ್ನ ಮಾಡಬಹುದಿತ್ತು. ಆದ್ರೆ ಆ ಒಂದು ಕೆಲಸಕ್ಕೂ ಸಹ ಮುಂದಾಗ್ತಾ ಇಲ್ಲ. ಅಯ್ಯಪ್ಪ ಮಾಲಾಧಾರಿಗಳು ಸಹ ಏನು ಏರ್ಲೈನ್ಸ್ ಸಿಬ್ಬಂದಿಯನ್ನ ಖುದ್ದಾಗಿ ಭೇಟಿ ಮಾಡಿ ನಮ್ಗೆ ಒಂದು ವ್ಯವಸ್ಥೆ ಮಾಡ್ಕೊಡಿ, ಈ ತರ ಕನೆಕ್ಟಿಂಗ್ ಫ್ಲೈಟ್ ಇದೆ, ಇಷ್ಟು ಗಂಟೆ ನಾವು ಹೋಗ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಸಹ ಯಾರೊಬ್ರು ಸಹ ಸ್ಪಂದಿಸ್ತಾ ಇಲ್ಲ. ಅಯ್ಯಪ್ಪ ಮಾಲಾಧಾರಿಗಳು ಒಂದು ಶ್ರದ್ಧಾ ಭಕ್ತಿಯಿಂದ ಒಂದು ವ್ರತವನ್ನ ಆಚರಣೆ ಮಾಡಿ ಏನು ಅಯ್ಯಪ್ಪ ಸಂಘ ಒಂದು ಶಬರಿಮಲೆಗೆ ಹೋಗಿ. ಥ್ಯಾಂಕ್ ಯು ನವೀನ್ ತಮ್ಮೆಲ್ಲ ಮಾಹಿತಿಗೆ. ಹೀಗೆ ಬೆಂಗಳೂರಿನಲ್ಲಿ ಇಂಡಿಗೋ ವಿಮಾನಗಳ ಹಾರಾಟ ಏನು ರದ್ದಾಗಿದೆಯಲ್ಲ, ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಬೇರೆ ಏರ್ಲೈನ್ಸ್ ಟಿಕೆಟ್ ಖರೀದಿಗೆ ಈಗ ಜನ ಮುಗಿ ಬೀಳ್ತಾ ಇದ್ದಾರೆ. ತುರ್ತಾಗಿ ಹೋಗೋದಕ್ಕೆ ದುಪ್ಪಟ್ಟು ಹಣ ನೀಡಿ ಟಿಕೆಟ್ ಅನ್ನು ಬುಕ್ ಮಾಡ್ತಾ ಇದ್ದಾರೆ ಈಗ ಸದ್ಯಕ್ಕೆ. ಇಂಥದ್ದು ಕೂಡ ಒಂದಷ್ಟು ನೋಡ್ತಾ ಇದ್ದೀವಿ. ಆಕಾಶ ಏರ್ವೇಸ್ ಮತ್ತು ಸ್ಪೈಸ್ ಜೆಟ್ ವಿಮಾನಗಳು ಈಗ ಭಾರಿ ಬೇಡಿಕೆ ಬಂದಿದೆ. ಸುಮಾರು 5 ರಿಂದ 8 ಸಾವಿರ ಇದ್ದಂತಹ ಟಿಕೆಟ್ ರೇಟಿಗೆ 20 ರಿಂದ 30 ಸಾವಿರಕ್ಕೆ ಏರಿಕೆ ಆಗಿದಂತೆ ಇಲ್ಲೂ ಕೂಡ. ಕೆಲವು ಪಾಪ ದುಪ್ಪಟ್ಟು ಹಣ ಕೊಟ್ಟು ಟಿಕೆಟ್ ಕೂಡ ಖರೀದಿ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅರ್ಜೆಂಟ್ ಆ ಕೆಲಸಗಳಿಗೆ ಹೋಗಬೇಕು. ಸೊ ಹಾಗಾಗಿ ಟಿಕೆಟ್ಗಳನ್ನು ಖರೀದಿ ಮಾಡ್ತಾ ಇದ್ದಾರೆ. ನಾವು ಮುಂಬೈಗೆ ಮ್ಯಾರೇಜ್ ರಿಸೆಪ್ಷನ್ಗೆ ಓಡ್ತಾ ಇದ್ವಿ. ನಮ್ಮ ಜೊತೆಗೆ ಕೆಲವರು ವಯಸ್ಸಾದವರು ಇದ್ದಾರೆ, ಒಂದು 4-5 ಜನ. ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಆದವರು ಇದ್ದಾರೆ, ಎಲ್ಲರೂ ಇದ್ದಾರೆ. ಇವತ್ತು ಬೆಳಗ್ಗೆ 9:55ಕ್ಕೆ ಇಂಡಿಗೋ ಫ್ಲೈಟ್ನಲ್ಲಿ ಪ್ರಯಾಣ ಮಾಡಬೇಕಾಗಿತ್ತು. ಇಲ್ಲಿ ಬಂದಾಗ ಗೊತ್ತಾಯಿತು, ಬೆಳಗ್ಗೆನೇ ನಮಗೆ ವಿಷಯ ಸಿಕ್ಕಿತ್ತು. ಟಿ ವಿನಲ್ಲಿ ಕವರೇಜ್ ಕೊಡ್ತಾಯಿದ್ದು ಸುಮಾರು 1650 ಫ್ಲೈಟ್ಗಳೇನೋ ಕ್ಯಾನ್ಸಲ್ ಆಗಿದೆ ಅಂದ್ಬಿಟ್ಟು. ಏನಕ್ಕೆ ಕ್ಯಾನ್ಸಲ್ ಆಗಿದೆ ಅಂದ್ಬಿಟ್ಟು ವಿಷಯ ನಮ್ಗೆ ಕೂಡ ಗೊತ್ತಿರಲಿಲ್ಲ. ಆಮೇಲೆ ಗೊತ್ತಾಯಿತು ಅದು ಕ್ರೂ ಮೆಂಬರ್ಸ್ ಪ್ರಾಬ್ಲಮ್ಮು ಅಂದ್ಬಿಟ್ಟು. ಇವ್ರ ಕ್ರೂ ಮೆಂಬರ್ಸ್ ಪ್ರಾಬ್ಲಮ್ ಇತ್ತು ಅಂತಂದರೆ ಇವರು ಅದಕ್ಕೆ ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ ಮಾಡಬೇಕಾಯ್ತು. ಈ 3 ದಿವಸದಿಂದ ಈ ಥರ ಡಿಲೇ ಆಗ್ತಾಯಿದೆ ಫ್ಲೈಟ್ಸ್ಗಳು. ಇಲ್ಲಿ ನಾಗರಿಕರು ಭಾಳಷ್ಟು ತೊಂದರೆಗಳಿಗೆ ಒಳಗಾಗಿದ್ದಾರೆ. ಕೊನೆಗೆ ಕೇಳಿದಾಗ ತಿಳಿದು ಬಂದಿದ್ದೇನಪ್ಪ ಅಂತಂದರೆ ಸರ್ಕಾರದ ಪಾಲಿಸಿನ ಚೇಂಜ್ ಮಾಡಿದೆ. OT ಮಾಡಿದವರಿಗೆ ರೆಸ್ಪಾನ್ಸಿಬಿಲಿಟಿನ ಅಡಿಷ್ನಲ್ ಕೊಟ್ಟಿದ್ದಾರೆ. ಟ್ರಾವೆಲ್ ಮಾಡೋ ಜನಗಳ ರೆಸ್ಪಾನ್ಸಿಬಿಲಿಟಿ ತೊಗೋಬೇಕು ಅಂತ ಹೇಳಿದ್ದಾರೆ. ಆದರೆ ಅವ್ರು ತೊಗೊಳಕ್ಕೆ ರೆಡಿ ಇಲ್ಲ ಅಂದ್ಬಿಟ್ಟು ಕ್ರೂ ಮೆಂಬರ್ಸ್ಗಳು ಡ್ಯೂಟಿಗೆ ಹಾಜರಾಗಿಲ್ಲ. ಆದ್ದರಿಂದ ಯಾವುದೇ ಫ್ಲೈಟ್ಗಳು ಉಡಾವಣೆ ಆಗ್ತಾ ಇಲ್ಲ. ಆದರೆ ಈ ವಿಷಯ ಜನಗಳಿಗೆ ಅಷ್ಟಾಗಿ ತಿಳಿದಿಲ್ಲ. ಈಗ ನ್ಯೂಸ್ ಮಾಧ್ಯಮಗಳಲ್ಲಿ ಬಂದಿರೋ ನ್ಯೂಸ್ಗಳ ಪ್ರಕಾರ ಏನು ಅಷ್ಟು ವಿಸ್ತೃತವಾದ ವರದಿಗಳು ಯಾರಿಗೂ ಜನಗಳಿಗೆ ತಿಳಿದಿಲ್ಲ. ಹಾಗಾಗಿ ಬಂದವರು ಈಗೇನಾಗಿದೆ ತೊಂದರೆ ಸಿಕ್ಕೊಂಡಿದ್ದಾರೆ. ಜನಗಳು ಎಷ್ಟು ದಿನ ಹೊತ್ತಂಗ ಅವರು ಎಲಿಪೋರ್ಟಲ್ಲಿ ಕಾಯಕ್ಕಾಗುತ್ತೆ. ಒಳಗಡೆ ಇರುವಂಥ ಪದಾರ್ಥಗಳ